ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಚಾನಲ್. ನಾನಿವತ್ತು ಸಿಗಡಿ ಸಾಂಬಾರು ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಶೆಟ್ಲಿ ಅಂತಾರೆ, ಶೆಟ್ಲಿ ಸಾಂಬಾರು. ಅದಕ್ಕೆ ನಾನು ಬದನೆಕಾಯಿ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಇಷ್ಟು ಶೆಟ್ಲಿಯನ್ನು ತಗೊಂಡಿದ್ದೀನಿ. ನಮ್ಮ ಕಡೆ ಶೆಟ್ಲಿ ಅಲ್ವ KG ಲೆಕ್ಕ ಎಲ್ಲ ಕೊಡೋಲ್ಲ, ಇಂತಿಷ್ಟು ಪಾಲು ಅಂತಿರುತ್ತೆ, ಇಷ್ಟು ಪಾಲಿಗೆ ಇಷ್ಟು ರೂಪಾಯಿ ಅಂತ ಇರುತ್ತೆ. ಸೊ ಅದನ್ನು ತಂದ್ಕೊಂಡು ಕರೆಕ್ಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಶೆಟ್ಲಿನ ಕ್ಲೀನಾಗಿ ತೊಳ್ಕೊಂಡಾಯಿತು. ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತೀನಿ. ಅದಾದಮೇಲೆ ನಾನು ತರಕಾರಿನ ಏನೇನು ಬೇಕು ಅಂತ ಹೇಳ್ತೀನಿ. ಬದನೆಕಾಯಿ ತಗೊಂಡಿದ್ದೀನಿ, 3 ಹಸಿಮೆಣಸು ತಗೊಂಡಿದ್ದೀನಿ, ಹಾಗೆ 1 ಇಡೀ ಟೊಮೆಟೊ ತಗೊಂಡಿದ್ದೀನಿ ಮತ್ತು ಈರುಳ್ಳಿ, ಅರ್ಧ ಈರುಳ್ಳಿನ ತಗೊಂಡಿದ್ದೀನಿ. ಮಸಾಲೆಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು, 2 ಟೇಬಲ್ ಸ್ಪೂನ್ ಜೀರಿಗೆ, 1 ಕೈ ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಬೀಜ, 10ರಿಂದ 11 ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, 15ರಿಂದ 20 ಒಣಮೆಣಸು, ಹಾಗೆ ಮೆಣಸಿನಕಾಳು ತಗೋಬೇಕು. ಅದು ಇಲ್ಲ ಅಂತ ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ. ಇದಿಷ್ಟು ಬೇಕಾಗ್ತದೆ ಮಸಾಲೆ ತೆಗಿಲಿಕ್ಕೆ. ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳ್ಕೊಂಡು 1 ಇಡಿಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂತ ಹೇಳೋ ಅಷ್ಟೇ ಕಾಯಿನ ಯೂಸ್ ಮಾಡ್ಬೋದು. ನಾನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಏನೂ ಆಯಿಲ್ ಹಾಕಿದೆ, ಹಾಗೆ ನಾನು ಮೆಣಸನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಏನೂ ಆಯಿಲ್ ಕೂಡ ಯೂಸ್ ಮಾಡ್ತಾ ಇಲ್ಲ, ಹಾಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸು ಫ್ರೈ ಆದಮೇಲೆ ಅದೇ ಪಾತ್ರೆಗೆ ನಾನು ಕೊತ್ತಂಬರಿ ಬೀಜ ಮತ್ತು ಜೀರಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಕಾಳು ಮೆಣಸಿದ್ರೆ ಕಾಳು ಮೆಣಸು ಹಾಕ್ಬೋದು, ಬಟ್ ಇದರಲ್ಲಿ ನಾನು ಕಾಳು ಮೆಣಸು ಯೂಸ್ ಮಾಡ್ತಿಲ್ಲ. ಪೆಪ್ಪರ್ ಪೌಡ್ರನ್ನು ಆ್ಯಡ್ ಮಾಡ್ತೀನಿ, ಲೈಟಾಗಿ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತೆ. ಇದನ್ನ ಕರೆಕ್ಟಾಗಿ ಫ್ರೈ ಮಾಡ್ಕೊತೀನಿ. ಒಂದು 3-4 ಮಿನಿಟ್ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಮಸಾಲೆನ ರುಬ್ಕೋಬೇಕು. ನಾನು ಇವಾಗ ಮಸಾಲೆಯನ್ನು ತೆಗಿತಾ ಇದ್ದೀನಿ. ನಾನು ಹೇಳಿದ್ದೀನಿ ಮಸಾಲೆಗೆ ಏನೇನೇ ಬೇಕು ಅಂತ, ಅದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಇವಾಗ ಮಸಾಲೆನ ರುಬ್ಕೊಳ್ಳೋಣ. ಇವಾಗ ಮಸಾಲೆ ಕೂಡ ರುಬ್ಬಿ ಆಯಿತು. ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡಾದಮೇಲೆ ನಾನು 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ 3 ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಕರೆಕ್ಟಾಗಿ ಫ್ರೈ ಆಗುತ್ತೆ, ಅದು ಸಾಫ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಇವಾಗ ಬದನೆಕಾಯಿನ ಆ್ಯಡ್ ಮಾಡೋಣ. ನಾನು ಇವಾಗ ಶೆಟ್ಲಿ ಸಾರಿಗೆ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಟೇಸ್ಟ್ ಕೂಡ ಸೂಪರ್ ಇರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ಇವಾಗ ಬದನೆಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಅರಿಶಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆದಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡುವ. ಬದನೆಕಾಯಿ ಎಲ್ಲ ಬೇಯಬೇಕಲ್ವ, ಸೊ ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ತರಕಾರಿ ಬೆಂದ ಮೇಲೆ ಇವಾಗ ಶೆಟ್ಲಿಯನ್ನು ಹಾಕೋಣ. ಸಿಗಡಿ ಅಂತಿರಲ್ಲ, ಸಿಗಡಿಯನ್ನು ಹಾಕೋಣ. ಸಿಗಡಿ ಹಾಕ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಕೊಬೇಕು. ಇವಾಗ ಇದು ಕರೆಕ್ಟಾಗಿ ಶೆಟ್ಲಿ ಎಲ್ಲ ಬೆಂದಿದೆ, ತರಕಾರಿ ಮತ್ತು ಶೆಟ್ಲಿ ಎಲ್ಲ ಕರೆಕ್ಟಾಗಿ ಬೆಂದಿದೆ. ಇವಾಗ ನಾವು ಮಸಾಲಾನ ಆ್ಯಡ್ ಮಾಡೋಣ. ಮಸಾಲೆನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಮಸಾಲೆ ದಪ್ಪ ಆಯಿತು ಅಂದರೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ನೀರು ಆ್ಯಡ್ ಮಾಡಿದರೆ ಕರೆಕ್ಟಾಗಿ ಸ್ವಲ್ಪ ತೆಳ್ಳಗಾಗತ್ತೆ. ದಪ್ಪ ಬೇಕು ಅಂದರೆ ದಪ್ಪ ಇಟ್ಕೊಳ್ಬೋದು. ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಇನ್ನೂ ತೆಳ್ಳಗೆ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇವಾಗ ಸಾಂಬಾರು ಕುದಿ ಬರಬೇಕು. ಇವಾಗ ನಾನು ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ, ಯಾಕಂದರೆ ನಾನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅಷ್ಟೊಂದು ಕುದಿಸ್ಬೇಕಂತೀನಿಲ್ಲ, ಕರೆಕ್ಟಾಗಿ ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಅದು ಆಯಿತು. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ನಾನು ಮಾಡಿದ ಚಟ್ಲಿ ಸಾಂಬಾರು. ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗತ್ತೆ.